ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು SNQ ಕೋಡ್ ಬಗ್ಗೆ ಕಾಯ್ತಾ ಇದ್ದೀರಾ, ಸೀಟ್ ಅಲಾಟ್ಮೆಂಟ್ ಹೇಗಾಗುತ್ತೆ ಅಂತ. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. SNQ ಕೋಡ್ ಅಂದರೆ ಗೊತ್ತಿರೋಗೆ ಕೇಂದ್ರ ಸರ್ಕಾರದ ಆದೇಶದಂತೆ ವಿದ್ಯಾರ್ಥಿಗಳಿಗೆ ಶುಲ್ಕರಹಿತ ಇಂಜಿನಿಯರಿಂಗ್ ಸೀಟ್ಗಳನ್ನು ಪಡೆದುಕೊಳ್ಳೋದಕ್ಕೆ ಒಂದು ವಿಶೇಷ ಯೋಜನೆ ಕೂಡ ಆಗಿರುತ್ತೆ. ಇಲ್ಲಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉಚಿತ ಪದವಿ ಶಿಕ್ಷಣ ಇಂಜಿನಿಯರಿಂಗ್ ಕೆಲಸಕ್ಕೆ ಇದೊಂದು ಪ್ರತ್ಯೇಕವಾಗಿ ಸ್ಥಾನ ಇರುತ್ತೆ. ಸಾಮಾನ್ಯ ಸೀಟುಗಳ ಮೇಲೆ ಯಾವುದೇ ರೀತಿ ಪರಿಣಾಮ ಬೀಳೋದಿಲ್ಲ. ಇದು ಓನ್ಲಿ ಫಾರ್ ಇಂಜಿನಿಯರಿಂಗು. ಇದು ಓನ್ಲಿ ಫಾರ್ ಇನ್ಕಮ್ ಕಡಿಮೆ ಇರೋ ವಿದ್ಯಾರ್ಥಿಗಳಿಗೆ. ವಾರ್ಷಿಕ ಆದಾಯ 8 ಲ್ಯಾಕ್ಗಿಂತ ಕಡಿಮೆ ಇರೋ ವಿದ್ಯಾರ್ಥಿಗಳು ಅಪ್ಲಿಕೇಬಲ್ ಆಗ್ತೀರಾ. ಕರ್ನಾಟಕದ ನಿವಾಸಿ ಆಗಿರಬೇಕು ವಿದ್ಯಾರ್ಥಿಗಳು. ಅಂಡ್ ಮೈನ್ ಥಿಂಗ್, ನೀವು ಅರ್ಜಿ ಸಲ್ಲಿಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿರಬೇಕಾಗುತ್ತೆ. ಇಲ್ಲಿ ನಿಮಗೆ ಏನಾದರೂ SNQ ಕೋಟಾ ಆದರೆ ನಿಮಗೆ ನೋ ಟ್ಯೂಷನ್ ಫೀಸ್ ಇರೋದಿಲ್ಲ. ಇತರ ಫೀಸ್ಗಳು ಮಿಸ್ಸೆಲೇನಿಯಸ್ ಫೀಸ್ಗಳು, ಹಾಸ್ಟೆಲ್ ಎಕ್ಸಾಮ್, ಲೈಬ್ರರಿ ಚಾರ್ಜಸ್ ಕೂಡ ನಿಮಗೆ ಇರ್ತದೆ. ಸಾಮಾನ್ಯವಾಗಿ ಪ್ರೈವೇಟ್ ಕಾಲೇಜುಗಳಲ್ಲಿ 5% ಕೋಟಾ ಕೂಡ ಇರ್ತದೆ. SNQ ಕೋಟಾ ಪಡೆದುಕೊಳ್ಳೋದು ಹೇಗೆ? ನೀವು ಕೂಡ CET ಆಪ್ಷನ್ ಕೂಡ ಮಾಡ್ತಾ ಇದ್ದೀರಾ. ನೀವು ಕೂಡ SNQ ಕೋಟಾ ಪಡ್ಕೊಳ್ಳೋದು ಹೇಗೆ ಅಂದರೆ, ನೀವು ನಿಮ್ದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ವೆರಿಫೈ ಆಗಿರಬೇಕು ಸಾಕು. ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ನೋಡಿಕೊಂಡು ನೀಟಾಗಿ ಆಪ್ಷನ್ ಎಂಟ್ರಿ ಕೂಡ ಮಾಡಿ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮೈನ್ ಥಿಂಗ್, ನಿಮ್ಗೆ ಯಾವಾಗ SNQ ಕೋಟಾ ಆಗಿದೆ ಅಂತ ಗೊತ್ತಾಗೋದು ನಿಮಗೆ ಓನ್ಲಿ ರಿಸಲ್ಟ್ ಬರಬೇಕಾ. ಈಗ ನಿಮ್ಗೆ ಇನ್ನೇನು ಕೆಲವು ದಿನಗಳಲ್ಲಿ ಮಾರ್ಕ್ ರಿಸಲ್ಟ್ ಕೂಡ ಬರುತ್ತೆ. ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಕೋಟಾದಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ. ಅಲ್ಲಿ ನಿಮಗೆ SNQ ಕೋಟಾ ಅಂತ ಮೆನ್ಷನ್ ಮಾಡಿದ್ರೆ ನಿಮಗೆ ಅದು ಎಲಿಜಿಬಲ್ ಆಗುತ್ತೆ. ಇದು ಕಂಪ್ಲೀಟ್ಲಿ ನಿಮ್ಮ ರ್ಯಾಂಕು, ನಿಮ್ಮದು ಇನ್ಕಮ್ಮು, ಮತ್ತು ನಿಮ್ಮದು ಯಾವ ಕಾಲೇಜು ಮತ್ತು ಯಾವ ಕೋರ್ಸ್ ಚೂಸ್ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬ ವಿದ್ಯಾರ್ಥಿ ಮೆಕ್ಯಾನಿಕಲ್ ತಗೊಂಡಿರ್ತಾನೆ. ನಮ್ಗೆ ಗೊತ್ತಿರೋರೆ ಒಬ್ಬರು ಮೆಕ್ಯಾನಿಕಲ್ ತಗೊಂಡಿರ್ತಾನೆ. ಒಂದು 60,000 ರ್ಯಾಂಕಿಂಗ್ ಇರುತ್ತೆ. ಬಟ್ ಅವನು SNQ ಕೋಟಾ ಪಡೆದುಕೊಳ್ತಾನೆ. ಬಟ್ ಇನ್ನೊಬ್ಬ ವಿದ್ಯಾರ್ಥಿ CS ತಗೊಂಡಿರ್ತಾನೆ. ಒಂದು 30,000 ರ್ಯಾಂಕಿಂಗ್ ಇರುತ್ತೆ. ಬಟ್ ಅವನು SNQ ಕೋಟಾ ಪಡೆದುಕೊಂಡಿರಲ್ಲ. ಕಾರಣ ಎಷ್ಟೇ, ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೆ, ಅದರಲ್ಲಿ ಯಾರ್ದು ಇನ್ಕಮ್ ಕಡಿಮೆ ಇದೆ, ಅಲ್ಲಿ ಎಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಲೈಕ್ ನೀವೇನಾದ್ರು ಡಿಮ್ಯಾಂಡ್ ಕೋರ್ಸಸ್ಗಳನ್ನ ನಿಂಗೆ ಆಗ್ತಾ ಇದ್ದೀರಾ ಅಂದರೆ, ನಿಮ್ಮ SNQ ಕೋಟಾ ಇರಬೇಕಂದ್ರೆ ಇನ್ಕಮ್ ಕಡಿಮೆ ಇರಬೇಕಾಗುತ್ತೆ ಮತ್ತು ರ್ಯಾಂಕ್ ಕೂಡ ಚೆನ್ನಾಗಿರ್ಬೇಕಾಗುತ್ತೆ. ಇಷ್ಟು ಕೂಡ ಮ್ಯಾಟರ್ ಆಗುತ್ತೆ. ಇದು SNQ ಕೋಟಾ. ನಿಮಗೆ ರಿಸಲ್ಟ್ ಬಂದ ನಂತರ ನಿಮಗೆ ಗೊತ್ತಾಗುತ್ತೆ. ತಲೆಕೆಡಿಸ್ಕೊಬೇಡಿ. ಇದರಲ್ಲಿ ಏನು ಹೊಸದಾಗಿ ನೀವು ಎಂಟ್ರಿ ಮಾಡೋದೇನು ಇಲ್ಲ. ಲೈಕ್ ನಾರ್ಮಲ್ ಆಗಿ ಆಪ್ಷನ್ ಎಂಟ್ರಿ ಕೂಡ ಮಾಡ್ತೀರಾ. ಅಲ್ಲಿ ನಿಮಗೆ ಅಲಾಟ್ಮೆಂಟ್ ಕೂಡ ಆಗುತ್ತೆ ನಿಮ್ಮ ರ್ಯಾಂಕಿಂಗ್ ಆ್ಯಂಡ್ ಆಧಾರದ ಮೇಲೆ. ನಿಮ್ಮ ರ್ಯಾಂಕಿಂಗ್ ಮತ್ತು ನಿಮ್ಮದು ಇನ್ಕಮ್ ಆಧಾರದ ಮೇಲೆ ಅಲಾಟ್ಮೆಂಟ್ ಕೂಡ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.